ಪ್ರೇಸ್ ದ ಲಾರ್ಡ್. ಈ ಸಬ್ಬ ದಿನಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಕೂಡಿ ಬಂದು ಈ ವಚನವನ್ನು ಕೇಳುವುದಕ್ಕೆ ಆಯುಧಪಟ್ಟಿದ್ದೀರಾ ಎಂದು ನಾನು ನಂಬ್ತಾ ಇದ್ದೀನಿ. ದೇವರ ಮಕ್ಕಳೇ, ಬನ್ನಿರಿ ಹೋಗೋಣ. ದೇವರ ನಾಮ ಮಹಿಮೆ ಪಡತಕ್ಕಾಗಿ ಪರಿಶುದ್ಧಾತ್ಮನು ನಮ್ಮೆಲ್ಲರನ್ನು ಲೀಡ್ ಮಾಡಲಿ. ಪರಿಶುದ್ಧಾತ್ಮನ ಮೂಲಕವಾಗಿ ವಾಕ್ಯ ಕೊಡುವುದಕ್ಕೆ ನನ್ನನ್ನು ಸಮರ್ಪಿಸ್ತಾ ಇದ್ದೀನಿ. ಬನ್ನಿ ವಾಕ್ಯದ ಕಡೆಯಲ್ಲಿ ಹೋಗೋಣ. ದಯವಿಟ್ಟು ನೀವು ಬರ್ಕೊಳ್ಬೇಕು. ವಾಕ್ಯಗಳನ್ನು ಹೇಳುವಾಗ ಬರೆದಿಟ್ಕೊಳ್ಳಿ. ಆಮೇಲೆ ನೀವು ಫ್ರೀ ಟೈಮ್ನಲ್ಲಿ ಓದಿ ಧ್ಯಾನ ಮಾಡಬೇಕು. ಹಲ್ಲೆಲೂಯ. ಬನ್ನಿ ಓದಿಕೊಳ್ಳೋಣ. ಈ ದಿನಕ್ಕಾಗಿ ತೆಗೆದುಕೊಂಡಿರುವಂಥ ವಾಕ್ಯ ಕೀರ್ತನೆ 41, 1, 2, 3 ಓದಿಕೊಳ್ಳೋಣವೇ? ಬನ್ನಿ ಓದೋಣ. ದಿಕ್ಕಿಲ್ಲದವನನ್ನು ಪರಾಂಬರಿಸುವವನು ಧನ್ಯನು, ಯೆಹೋವನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು. ನೋಡಿ, ದಿಕ್ಕಿಲ್ಲದವರು ನಿಮ್ಮ ಮನೆಗಳ ಹತ್ರ, ನಿಮ್ಮ ನೆರೆಹೊರೆಯವರ ಹತ್ರ ಇರ್ಬೋದು ದೇವರ ಮಕ್ಕಳೇ. ಅಂಥವರಿಗೆ ಪರಾಂಬರಿಸುವವನು ಧನ್ಯನು, ಧನ್ಯಳು ಅಂತ ಇಲ್ಲಿ ದಾವೀದನು ಹೇಳ್ತಾ ಇರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಯಾಕಂದರೆ ದಾವೀದನು ಆ ರೀತಿ ಅನುಭವದಲ್ಲಿ ಹೋಗಿರುವುದರಿಂದಲೇ ದಾವೀದನು ರಚಿಸಿದ ಇದು ವಾಕ್ಯ. ಹಾಗಾದರೆ ನಾವು ದಿಕ್ಕಿಲ್ಲದವರನ್ನು ಪರಾಂಬರಿಸಬೇಕು. ಸಬ್ಬ ದಿನಕ್ಕಾಗಿ ಕೊಡುತ್ತಿರುವ ವಾಕ್ಯ ಪರಾಂಬರಿಸುವ ಮಕ್ಕಳಾಗಿ ನೀವು ಮಾರ್ಪಡಲಿ ಎಂದು ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಯೆಹೋವನು ಅವನ ಪ್ರಾಣವನ್ನು ಕಾಪಾಡಿ ಉಳಿಸುವನು, ಅವನು ದೇಶದಲ್ಲಿ ಧನ್ಯನೆನಿಸಿಕೊಳ್ಳುವನು. ನೋಡಿ, ಪರಾಂಬರಿಸುವ ದಿಕ್ಕಿಲ್ಲದವನನ್ನು ನೀವು ಪರಾಂಬರಿಸಿದ್ರೆ ದೇವರು ಏನು ಮಾಡ್ತಾರಂತೆ? ನಿಮ್ಮ ಪ್ರಾಣವನ್ನು ಕಾಪಾಡಿ ಉಳಿಸುತ್ತಾರೆ ಅಂತ ಇಲ್ಲಿ ದೇವರೇ ಹೇಳ್ತಾ ಇದ್ದಾರೆ. ನೀವಿರುವ ದೇಶದಲ್ಲಿಯೇ ದೇವರು ನಿಮ್ಮನ್ನು ಧನ್ಯನಾಗಿ ಯೋಗ್ಯರನ್ನಾಗಿ ಮಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಬನ್ನಿರಿ ಓದಿಕೊಳ್ಳೋಣ. 41:3. ಅವನು ಅಸ್ವಸ್ಥನಾಗಿ ಬಿದ್ದುಕೊಂಡಿರುವಾಗ ಯೆಹೋವನು ಅವನನ್ನು ಉದ್ಧರಿಸಿದನು, ಅವನ ರೋಗವನ್ನೆಲ್ಲ ಪರಿಹರಿಸಿ ಆರೋಗ್ಯವನ್ನುಂಟು ಮಾಡಿದೆಯಲ್ಲ. ನೋಡಿ, ದಿಕ್ಕಿಲ್ಲದವನನ್ನು ಪರಾಂಬರಿಸುವಾಗ ನಿಮಗೆ ಬರುವ ಆಶೀರ್ವಾದ ನೋಡಿ. ರೋಗದಲ್ಲಿ ಬಿದ್ದಿದ್ದರೆ ನಿಮ್ಮ ದೇಶದಲ್ಲಿ ನಿಮ್ಮ ಶತ್ರುಗಳ ಮುಂದೆ ನಿಮ್ಮನ್ನು ಘನಪಡಿಸಿ ದೇವರು ನಿಲ್ಲಿಸುವವರಾಗಿದ್ದಾರೆ, ರೋಗದಲ್ಲಿ ಬಿಡುಗಡೆ ಕೊಡುವವರಾಗಿದ್ದಾರೆ. ಹಲ್ಲೆಲೂಯ. ದೇವರು ಮಾತನಾಡುವ ಜೀವವುಳ್ಳ ವಾಕ್ಯವನ್ನು ದಾವೀದನು ನುಡಿದಿರುವಾಗ ನಾವು ನಂಬಿಕೆಯಿಂದ ಅದನ್ನು ತೆಗೆದುಕೊಳ್ಳಬೇಕು. ದೇವರ ಮಕ್ಕಳೇ, ಯಾರು ಮಾತಾಡ್ತಾ ಇದ್ದಾರೆ ಅನ್ನುವುದಲ್ಲ ದೇವರ ಮಕ್ಕಳೇ. ವಾಕ್ಯವನ್ನು ಯಾವ ರೀತಿಯಲ್ಲಿ ಜೀವವುಳ್ಳ ವಾಕ್ಯವನ್ನು ನಾವು ರಿಸೀವ್ ಮಾಡ್ಕೊಳ್ತೀವೋ ಆ ರೀತಿ ನಮ್ಮನ್ನು ದೇವರು ಆಶೀರ್ವದಿಸಲು ಶಕ್ತನಾಗಿದ್ದಾನೆ. ಬನ್ನಿ ಮತ್ತೆ ನಾವು ಓದಿಕೊಳ್ಳೋಣ. ನಾನಂತೂ ಯೆಹೋವನೇ ನಿನ್ನ ಆಜ್ಞೆಯನ್ನು ಮೀರಿ ಪಾಪ ಮಾಡಿದ್ದೇನೆ, ನನ್ನನ್ನು ಕರುಣಿಸಿ ಸ್ವಸ್ಥ ಮಾಡು ಅಂದನು. ಯಾರು? 4ನೇ ಅಧ್ಯಾಯದಲ್ಲಿ 41:4 ಮತ್ತೆ ದಾವೀದನು ಹೇಳ್ತಾ ಇರೋದು, ನಾನಂತೂ ನಾನು ಪಾಪ ಮಾಡಿದ್ದೀನಪ್ಪ, ನನ್ನ ಪಾಪದಲ್ಲಿ ಬಂದಿರುವಂಥ ರೋಗವನ್ನು ನನ್ನನ್ನು ಕ್ಷಮಿಸಿ ಸ್ವಸ್ಥತಪಡಿಸು ಅಂತ ದಾವೀದನು ಕೇಳ್ತಾ ಇರೋದು. ಈ ದಿನಗಳಲ್ಲಿ ದೇವರ ಮಕ್ಕಳೇ, ಯಾರು ಯೋಗ್ಯರಲ್ಲ, ಎಲ್ಲರೂ ಪರಿಶುದ್ಧರಲ್ಲ. ನಾವೆಲ್ಲರೂ ಒಂದೊಂದು ರೀತಿಯಲ್ಲಿ ಪಾಪ ಮಾಡಿದ್ದೇವೆ. ಹಾಗಾದರೆ ನಾವು ಕ್ಷಮಾಪಣೆ ಕೇಳ್ತಾ ಇದ್ದೀವ? ನಮ್ಮಲ್ಲಿ ಏನಾಗಿದೆ? ನಮ್ಮ ಕುಟುಂಬದಲ್ಲಿ ಏನಾಗಿದೆ? ನಮ್ಮಲ್ಲಿ ರೋಗ ಏನು ಬಂದಿದೆ? ನಾವು ಯಾವ ರೀತಿ ಇದ್ದೀವಿ? ನೀವೇ ಪರೀಕ್ಷೆ ಮಾಡಿಕೊಂಡು ನೀವು ಕ್ಷಮಾಪಣೆ ಕೇಳುವವರಾಗಿರಬೇಕು. ಹಲ್ಲೆಲೂಯ. ನಮ್ಮ ದೇವರು ಒಳ್ಳೆಯ ದೇವರು, ಕ್ಷಮಿಸುವ ದೇವರು, ಪ್ರೀತಿ ಮಾಡುವ ದೇವರು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ನೋಡಿ, ಇಲ್ಲಿ 42ರಲ್ಲಿ ಓದಿಕೊಳ್ಳೋಣ. ಕೀರ್ತನೆ 42, 1, 2 ಓದಿಕೊಳ್ಳೋಣ ದೇವರ ಮಕ್ಕಳೇ. ಇಲ್ಲಿ ಕೋರಾಹೀನರು ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂತ ನಾವಿಲ್ಲಿ ಓದಿಕೊಳ್ಳೋಣ. ಇಲ್ಲಿ ಕೋರಾಹೀನರು ಹೇಳ್ತಾ ಇರೋದು, ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ನನ್ನ ಮನಸ್ಸು ದೇವರಿಗಾಗಿ, ಚೈತನ್ಯ ಸ್ವರೂಪನಾದ ದೇವರಿಗೆ ಹಾರೈಸುತ್ತದೆ. ನಾನು ಯಾವಾಗ ಹೋಗಿ ದೇವರ ಸನ್ನಿಧಿಯಲ್ಲಿ ಸೇರುವೆನೋ? ಕೋರಾಹೀನರು ಪಡುತ್ತಿರುವಂಥ ಕಷ್ಟಗಳಲ್ಲಿ, ದಾವೀದನು ಪಡುತ್ತಿರುವಂಥ ಕಷ್ಟಗಳಲ್ಲಿ ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದೇವರ ಮಕ್ಕಳೇ. ನಾವು ಈ ದಿನಗಳಲ್ಲಿ ಯಾವ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ? ದೇವರೇ, ನನ್ನನ್ನು ಆಶೀರ್ವದಿಸು, ನನಗೆ ಈ ಕೆಲಸ ಕೊಡು, ಸಂಬಳ ಜಾಸ್ತಿ ಮಾಡು. ದೇವರಿಗೆ ಗೊತ್ತು ನಿಮಗೆ ಏನೇನು ಮಾಡಬೇಕು ಅಂತ. ಯಾವ ಸಮಯದಲ್ಲಿ ದೇವರು ನಿಮಗೆ ಎಲ್ಲವನ್ನು ಪ್ರಕಟಿಸಲು ಸಾಧ್ಯ. ಆದರೆ ನಾವು ಪ್ರಾರ್ಥನೆ ಮಾಡುವುದು ಹೇಗೆ? ನಮ್ಮ ಪಾಪ ಕ್ಷಮೆಯಲ್ಲಿ ಪ್ರಾರ್ಥನೆ ಮಾಡಬೇಕು, ಶುದ್ಧೀಕರಿಸ್ಕೊಂಡು ಪ್ರಾರ್ಥನೆ ಮಾಡಬೇಕು. ಒಂದು ನೀರು ಕುಡಿಯೋದಕ್ಕೆ ಯಾವ ರೀತಿ ದಾಹ ಆಗುತ್ತದೆ, ಆ ದಾಹದಿಂದ ದೇವರನ್ನು ಹುಡುಕಬೇಕು.
ದೇವರನ್ನು ಮಹಿಮೆ ಪಡಿಸಬೇಕು ದೇವರ ಮಕ್ಕಳೇ. ಅದೇ ಇಲ್ಲಿ ಕೋರಾಯನರು ದಾವೀದನು ಮಾತಾಡ್ತಾ ಇರೋದು. ದೇವರು ಒಳ್ಳೆಯವನು, ನೀತಿಯುಳ್ಳವನು, ನಮ್ಮನ್ನು ಕ್ಷಮಿಸುವವನು, ನಮಗೆ ದಾರಿಯನ್ನು ತೋರಿಸುವವನು, ನಮ್ಮನ್ನು ಹಾಗೆ ಬಿಡುವ ದೇವರಲ್ಲ ಅಂತ ದಾವೀದನು ಕೋರಾಯನರು ಇಲ್ಲಿ ಮಾತನಾಡ್ತಾ ಇರೋದು. ಕೋರಾಯನರು ಯಾವ ದುಃಖದಲ್ಲಿ ಇದ್ದರೆ ಈ ರೀತಿಯಾಗಿ ಮಾತನಾಡಿರಬಹುದು. ಬೇಗನೆ ನಾನು ಬಂದು ಯಾವಾಗ ದೇವರ ಸನ್ನಿಧಿಯಲ್ಲಿ ಸೇರುತ್ತೇನೋ ಅಂತ ಕೇಳ್ಕೊಳ್ತಾ ಇರೋದು ದೇವರ ಮಕ್ಕಳೇ. ವಯಸ್ಸಾದವರು ಫ್ಯಾಮ್ಲಿನಲ್ಲಿದ್ದೀರಾ? ತಂದೆ ತಾಯಿ ವಯಸ್ಸಾದವರು ಇದ್ದಾರಾ? ಈ ರೀತಿ ಪ್ರಾರ್ಥನೆ ಮಾಡುವುದುಂಟು ದೇವರ ಮಕ್ಕಳೇ. ದೇವರ ತಂದೆಯೇ ತಾಯಿಗಳೇ, ನೀವು ವ್ಯಸನ ಪಡಬೇಡ್ರಿ. ದೊಡ್ಡ ವೃದ್ಧರನ್ನು, ಯೌವನಸ್ಥರನ್ನು, ಟೀನೇಜರನ್ನು, ತಂದೆ ತಾಯಿ, ಗಂಡ ಹೆಂಡತಿಯರನ್ನು ಎಲ್ಲರನ್ನು ಕಾಣುವ ದೇವರ ಮಕ್ಕಳು. ಪ್ರತಿಯೊಬ್ಬರನ್ನು ಆತನೇ ಸೃಷ್ಟಿ ಮಾಡಿದವನಲ್ಲವ. ನಿಮ್ಮ ವೇದನೆ ಅವರಿಗೆ ಗೊತ್ತಿದೆ. ಭಯಪಡಬೇಡ್ರಿ. ನೀವು ವೇದನೆ ಪಡುವ ವಿಷಯಗಳಿಗೆ ಈ ದಿನ ಬಿಡುಗಡೆ ಸಿಗುತ್ತದೆ. ಅಯ್ಯೋ, ನನಗೆ ವಯಸ್ಸಾಗ್ಬಿಡುತ್ತೆ, ನನ್ನನ್ನು ಗಮನಿಸೋರು ಯಾರಲ್ಲಿ ಇಲ್ವೇ, ನನ್ನ ಬಲಹೀನತೆಯಲ್ಲಿ ಇದ್ದೇನಲ್ಲ. ಈ ದಿನ ನಿಮ್ಮ ಬಲಹೀನತೆ ನೀಗಿ ಹೋಗಬೇಕು. ವೃದ್ಧರಿಗೆ ಹೇಳ್ತಾ ಇರೋದು, ವಯಸ್ಸಿರೋರಿಗೆ ಹೇಳ್ತಾ ಇರೋದು, ಟೀನೇಜ್ ಮಕ್ಕಳಿಗೆ ಹೇಳ್ತಾ ಇರೋದು. ವಿದ್ಯಾಭ್ಯಾಸದಲ್ಲಿ, ಕೆಲಸ ಕಾರ್ಯಗಳಲ್ಲಿ, ಮನೆಯಲ್ಲಿ, ದಾಂಪತ್ಯ ಜೀವನದಲ್ಲಿ ತಂದೆ ತಾಯಿಗಳನ್ನು ಸನ್ಮಾನಿಸಿರಿ. ನಿಮಗೆ ಒಳ್ಳೆಯದಾಗುತ್ತದೆ ದೇವರ ಮಕ್ಕಳೇ. ಅರ್ಥ ಆಯ್ತಾ? ಹಾಗಾದರೆ ಓದಿಕೊಳ್ಳೋಣ. ಕೀರ್ತನೆ 124:6 ಬರೆದಿಟ್ಕೊಳ್ಳಿ. ಯೆಹೋವನಿಗೆ ಕೊಂಡಾಟವಾಗಲಿ, ಆತನು ನಮ್ಮನ್ನು ಅವರ ಹಲ್ಲುಗಳಿಗೆ ಕೊಳ್ಳೆ ಕೊಡಲಿಲ್ಲ. ನೋಡಿ, ದೇವರಿಗೆ ಮಹಿಮೆ ಉಂಟಾಗಲಿ. ಕೆಟ್ಟವರ ಮುಂದೆ ನಮ್ಮನ್ನು ದೇವರು ಅವರಿಗೆ ಒಪ್ಪಿಸಲಿಲ್ಲ. ಇಸ್ರಾಯೇಲ್ ಮಕ್ಕಳು ಕೆಟ್ಟವರ ಹತ್ರ ಒಪ್ಪಿಸಲಿಲ್ಲ ದೇವರು. ಅವರು ಮಾಡಿದ ಏನು ಹೇಳ್ತಾರೆ, ಗುಣಗುಟ್ಟುವಿಕೆ, ಮರ್ಮರಿಂಗ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಗುಣಗುಟ್ಟಿಕೆಯಿಂದ ಅವರೇ ಕೆಟ್ಟು ಹೋಗ್ತಾ ಇದ್ದಾರೆ. ಆ ರೀತಿ ನಾವಿರಬಾರದು ದೇವರ ಮಕ್ಕಳೇ. ನಾವೆಲ್ಲರೂ ಪಾಪಿಗಳೇ. ಗುಣಗುಟ್ಟಬೇಡ್ರಿ. ಈ ದಿನ ಕೊಟ್ಟಂಥ ವಾಕ್ಯ ರಿಸೀವ್ ಮಾಡಿಕೊಂಡು ಕರ್ತನ ನಾಮವನ್ನು ಮಹಿಮೆ ಪಡಿಸುತ್ತಾ ತಂದೆ ತಾಯಿಗಳನ್ನು ಸನ್ಮಾನಿಸಿರಿ. ನಿಮಗೆ ದಾನವಾಗಿ ಕೊಟ್ಟಂಥ ಮಕ್ಕಳಿಗೆ ವಚನದ ಬಗ್ಗೆ ಹೇಳಿಕೊಡಿ. ಯಾವ ರೀತಿ ಪ್ರಾರ್ಥನೆ ಮಾಡಬೇಕು, ಆರಾಧನೆ ಮಾಡಬೇಕು ಅಂತ ಹೇಳಿಕೊಡಿ. ಆಗ ನಿಮಗೆ ಅದರ ಆಶೀರ್ವಾದ ದೊರಕ್ತದೆ ದೇವರ ಮಕ್ಕಳೇ. ಅರ್ಥ ಆಯ್ತಾ? ತಂದೆ ತಾಯಿಗಳನ್ನು ಸನ್ಮಾನಿಸ್ರಿ. ಅವ್ರಿಗೆ ಏನು ಬೇಕು ಸಹಾಯ ಮಾಡಿರಿ, ನೋಡಿಕೊಳ್ಳಿರಿ, ಸ್ನಾನ ಮಾಡಿಸ್ರಿ. ಅವ್ರಿಗೆ ಟ್ಯಾಬ್ಲೆಟ್ಸ್ಗಳು ಬೇಕಾ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾ, ಒಳ್ಳೆಯ ಆಹಾರ ಕೊಡಬೇಕಾ, ಒಳ್ಳೆಯ ವಸ್ತ್ರಗಳನ್ನು ಕೊಡಬೇಕಾ, ಕೊಡ್ರಿ ದೇವರ ಮಕ್ಕಳೇ. ನಿಮ್ಮ ಮೇಲೆ ದೇವರು ಸದಾ ನಿರಂತರವಾಗಿ ಆಶೀರ್ವಾದ ಇಡೋದಕ್ಕೆ ಸಾಧ್ಯವಾಗುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಲ್ಲಿ ಕೆಲವೊಂದು ಸ್ಪಿರಿಚುವಲ್ ಮರ್ಮಗಳಿದೆ. ತಂದೆ ತಾಯಿನ ಕೈ ಬಿಟ್ಟಿರುವವರು, ಅದು ಬೇರೆಯವರಿಗೆ ಅರ್ಥ ಆಗೋದಿಲ್ಲ, ಅಂಥವರಿಗೆ ದೇವರು ಪೋಷಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೀರ್ತನೆ 124:6 ಆ ರೀತಿ ದಾವೀದನು ಮಾತಾಡ್ತಾ ಇರೋದು. ಯೆಹೋವನಿಗೆ ಕೊಂಡಾಟವಾಗಲಿ, ಆತನು ನಮ್ಮನ್ನು ಅವರ ಹಲ್ಲುಗಳಿಗೆ ಕೊಳ್ಳೆ ಕೊಡಲಿಲ್ಲ. ನನ್ನನ್ನು ಸೌಲನು ಹಿಂಬಾಲಿಸ್ತಾ ಇದ್ದಾನೆ ಕೊಲ್ಲೋದಿಕ್ಕೆ, ನನ್ನ ಮಗ ಅಬ್ಸಲೋಮನು ಹಿಂಬಾಲಿಸ್ತಾ ಇದ್ದಾನೆ, ಎಲ್ಲರ ಮುಂದೆ ನನ್ನನ್ನು ಒಪ್ಪಿಸ್ಕೊಡಲಿಲ್ಲ ದೇವರು ಅಂತ ದಾವೀದನು ಇಲ್ಲಿ ಮಾತಾಡ್ತಾ ದೇವರಿಗೆ ಆರಾಧನೆ ಮಾಡುತ್ತಾ ಮಹಿಮೆ ಪಡಿಸ್ತಾ ಇರೋದು ದಾವೀದನು. ಅದೇ ರೀತಿಯಲ್ಲಿ ನಾವು ದಿನಗಳಲ್ಲಿ ಮಹಿಮೆ ಪಡಿಸಬೇಕು. ಹಲ್ಲೆಲೂಯಾ. ಕೀರ್ತನೆ 124:8 ಭೂಮಿಯಾಕಾಶಗಳನ್ನು ಉಂಟು ಮಾಡಿದ ಯೆಹೋವನ ನಾಮದಲ್ಲಿ ನಮಗೆ ರಕ್ಷಣೆ ಉಂಟಾಗುತ್ತದೆ. ನಾವು ಯಾವ ರೀತಿಯಲ್ಲಿ ಆತನ ಸ್ವಭಾವದಲ್ಲಿ ಹೋಗ್ತೀವೋ ಯೇಸುವಿನ ನಾಮದಲ್ಲಿ ನಮಗೆ ರಕ್ಷಣೆ ಉಂಟಾಗುತ್ತದೆ ದೇವರ ಮಕ್ಕಳೇ. ಅದಕ್ಕೆ ಅಲ್ಲವಾ ನಮಗೋಸ್ಕರ, ನನಗೋಸ್ಕರ, ನಿಮಗೋಸ್ಕರ, ನಮ್ಮ ಕುಟುಂಬಗಳಿಗೋಸ್ಕರ, ನಮ್ಮ ಕುಟುಂಬಸ್ಥರುಗಳಿಗೋಸ್ಕರ ಶಿಲುವೆಯಲ್ಲಿ ಜಜ್ಜಲ್ಪಟ್ಟು 39 ಚಾಟಿ ಏಟುಗಳನ್ನು ಒಡಿಸಿಕೊಂಡು, ದಾಡಿ ಎಳೆದು, ಕೂದಲುಗಳನ್ನು ಎಳೆದು, ಮುಳ್ಳಿ ಕಿರೀಟವನ್ನು ಹಾಕಿಸ್ಕೊಂಡಿದ್ದು, ತೂ ಅಂತ ಉಗಿದು ರಕ್ತವನ್ನು ಸುರಿಸಿ, ಯಾರಿಗೋಸ್ಕರ ದೇವರ ಮಕ್ಕಳೇ? ನಮಗೋಸ್ಕರ. ಹಾಗಾದರೆ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ, ನಮ್ಮನ್ನು ಶ್ರಮಿಸಿದ್ದಾರೆ. ಪಾಪದ ಲೋಕದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ, ತಪ್ಪುಗಳನ್ನು ಮಾಡ್ತೀವಿ. ಅದಕ್ಕೋಸ್ಕರ ದಿನಾ ನಾವು ಅರಿಕೆ ಮಾಡ್ತಾ ಇರಬೇಕು. ದೇವರೇ, ಈ ದಿನ ನಾನು ತಪ್ಪು ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸುವ ಅಂತ ಅರಿಕೆ ಮಾಡಿ ನಿಮ್ಮ ಕೋರಿಕೆಗಳನ್ನು ಹೇಳದೆ ಆತನನ್ನು ಮಹಿಮೆ ಪಡಿಸ್ರಿ, ಕಣ್ಣೀರಿಡಿರಿ. ದೇವರು ಖಂಡಿತವಾಗಲು ನಿಮ್ಮ ವಿಷಯಗಳಿಗೆ ಬಿಡುಗಡೆ ಕೊಡಲು ಸಾಧ್ಯ. ಅದೇ ಕೀರ್ತನೆ 138:2 ದಾವೀದನು ಮಾತಾಡ್ತಾ ಇರೋದು. ನಿನ್ನ ಪರಿಶುದ್ಧಾಲಯದ ಕಡೆಗೆ ಅಡ್ಡ ಬೀಳುತ್ತೇನೆ. ನೋಡಿ, ಸಬ್ಬತ್ತಿನ ಈ ದಿನ ತಪ್ಪಿಸ್ಕೊಳ್ಬೇಡ್ರಿ. ಯಾರ್ಯಾರು ಇಂದು ಜನಗಳು ನೋಡ್ತಾ ಇದ್ದೀರೋ, ದೇವರ ಮಕ್ಕಳೇ, ನಿಮ್ಮನ್ನು ಸೃಷ್ಟಿ ಮಾಡಿರೋದು ದೇವರೇ. ಆಲಯಕ್ಕೆ ಹೋಗ್ರಿ. ಆಲಯ, ಯಾರ್ಯಾರು ಆಲಯಕ್ಕೆ ಹೋಗ್ತಾ ಇದ್ದಾರೋ ಅವ್ರ ಜೊತೆಯಲ್ಲಿ ಕೇಳಿ ಹೋಗ್ರಿ. ಇಲ್ಲ ಅದೇ ಹೇಳ್ತಾರೆ, ಪರಿಶುದ್ಧಾಲಯದ ಕಡೆಗೆ ಹೋಗೋಣ ಬನ್ನಿ,
ನಿನ್ನ ಕೃಪೆ ಸತ್ಯತೆ ಇವುಗಳಿಗೋಸ್ಕರ ನಿನ್ನ ನಾಮವನ್ನು ಕೊಂಡಾಡ್ತೀನಿ. ನೀನು ಕೊಟ್ಟಿರುವ ಕೃಪೆ, ನೀನು ನಮ್ಮನ್ನು ಪರಾಂಬರಿಸ್ತಾ ಇದೆಯಾ, ನೀನು ನಮ್ಮನ್ನು ಆಶೀರ್ವದಿಸಿದೀಯಾ, ಅದಕ್ಕೋಸ್ಕರ ಇವುಗಳಿಗೋಸ್ಕರ ನನ್ನ ಆಲಯಕ್ಕೆ ಓಡೋಡಿ ಹೋಗ್ತೀನಿ, ನಿನ್ನ ನಾಮವನ್ನು ಕೊಂಡಾಡ್ತೀನಿ. ವಾಗ್ದಾನವನ್ನು ವಿಶೇಷ ರೀತಿಯಿಂದ ನೆರವೇರಿಸಿ ನಿನ್ನ ನಾಮ ಮಹತ್ತನ್ನು ಹೆಚ್ಚಿಸಿದ್ದೀ. ಅರ್ಥ ಆಯ್ತಾ? ವಾಗ್ದಾನಗಳನ್ನು ನಮಗೆ ಕೊಟ್ಟಂಥ ವಾಗ್ದಾನಗಳನ್ನು ದೇವರು ನೆರವೇರಿಸಿದ್ದಾನೆ. ಇದುವರೆಗೂ ನೆರವೇರಿಸಲಿಲ್ಲವಾ? ಈ ದಿನ ಕೇಳಿಕೊಳ್ಳಿರಿ. ನಿಮ್ಮ ವಾಗ್ದಾನಗಳನ್ನು ನೆರವೇರಿಸುವ ದೇವರು ನಿಮ್ಮನ್ನು ಕೈ ಬಿಡುವ ದೇವರಲ್ಲ ದೇವರ ಮಕ್ಕಳೇ. ಅರ್ಥ ಆಯ್ತಾ? ಈ ವಾಕ್ಯಗಳನ್ನು ನೀವು ಹಿಡ್ಕೊಳ್ಬೇಕು. ನೀವು ದೇವರಲ್ಲಿ ಮೊರೆ ಇಡಬೇಕು. ಯಾವ ರೀತಿ ಮೊರೆ? ಆರಾಧಿಸಿ, ಮಹಿಮೆ ಪಡಿಸಿ, ಕಣ್ಣೀರಿಡುತ್ತಾ ನಿಮ್ಮ ಮೊರೆಗಳನ್ನು ಹೇಳದೆ ಆತನ ಮಹಿಮೆ ಪಡಿಸ್ತಾ, ಸಂತೋಷದಲ್ಲಿ ನಿಮ್ಮ ಆತ್ಮಕ್ಕೆ ಕಷ್ಟ ಕೊಡದೆ ಆತನನ್ನು ಮಹಿಮೆ ಪಡಿಸ್ರಿ. ದೇವರಾತ್ಮನು ನಿಮ್ಮೆಲ್ಲರನ್ನು ನಡೆಸಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ದೇವರಿಗೆ ನಾನು ಬೇಡ್ಕೊಳ್ತಾ ಇದ್ದೀನಿ, ದೇವರ ಮಕ್ಕಳೇ, ಈ ಸಂದೇಶ ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ, ನಿಮ್ಮ ಉದ್ಯೋಗಕ್ಕೆ ಆಶೀರ್ವಾದವಾಗಿರಲಿ. ತಂದೆ ತಾಯಿಯನ್ನು ಸನ್ಮಾನಿಸಿರಿ. ಹೆತ್ತ ಮಕ್ಕಳಿಗೆ ಒಳ್ಳೆಯ ವಾಕ್ಯಗಳನ್ನು ಬೋಧಿಸಿರಿ, ಬೋಧನೆ ಮಾಡಿರಿ. ಅರ್ಥ ಆಯ್ತಾ? ಒಳ್ಳೆ ಭೋಜನಗಳನ್ನು ಕೊಡ್ರಿ. ಅರ್ಥ ಆಯ್ತಾ? ನಿಮಗೆ ಕೊಟ್ಟಿರುವ ಕೆಲಸದಲ್ಲಿ ನೀವು ತೃಪ್ತಿಯಾಗಿರಿ, ವೇದನೆ ಪಡಬೇಡ್ರಿ, ತೃಪ್ತಿಯಾಗಿರಿ. ನಿಮಗೆ ಗೊತ್ತು, ಆ ಸ್ಥಳಗಳಲ್ಲಿ ವೇದನೆ ಪಡುವವರನ್ನು ನೀಗಿಸಿ ನಿಮಗೆ ಒಳ್ಳೆಯದಾಗಿ ಮಾಡುವ ದೇವರು ನಮ್ಮ ದೇವರಾಗಿದ್ದಾನೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ದೇವರು ನಿಮ್ಮೆಲ್ಲರನ್ನು ಈ ವಾಕ್ಯದ ಪ್ರಕಾರವಾಗಿ ಆಶೀರ್ವದಿಸಲಿ. ತಂದೆ ಮಗ ಪರಿಶುದ್ಧಾತ್ಮ ನಾಮದಲ್ಲಿ ತಂದೆ ಮಗ ಪರಿಶುದ್ಧಾತ್ಮನ ನಾಮವನ್ನು ಮಹಿಮೆ ಪಡಿಸುತ್ತಾ ನಿಮ್ಮೆಲ್ಲರನ್ನು ಯೇಸುವಿನ ನಾಮದಲ್ಲಿ ನಾನು ಆಶೀರ್ವದಿಸ್ತಾ ಇದ್ದೀನಿ. ಥ್ಯಾಂಕ್ ಯು ದೇವರ ಮಕ್ಕಳೇ.